ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬಹಳನೇ ಅದ್ಭುತವಾಗಿರುವಂಥ ವಿಷಯವನ್ನು ನಾವು ಹೇಳ್ತಾ ಇದ್ವಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ವಸ್ತುಗಳನ್ನು ನೋಡಬಾರ್ದು, ಇವುಗಳನ್ನು ನೋಡೋದ್ರಿಂದ ನಮ್ಮ ಮನೆಗೆ ದರಿದ್ರ ಅಂಟೋದಂತರೂ ಸತ್ಯ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಈ ವಸ್ತುಗಳನ್ನು ನೋಡಿದರೆ ನಮ್ಮ ಮನೆಯಲ್ಲಿರುವಂಥ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ, ಬೇರೆ ಕಡೆ ಹೋಗೋಳು. ಆದ್ದರಿಂದ ನಾವು ದಯವಿಟ್ಟು ಈ ವಸ್ತುಗಳನ್ನು ಯಾವತ್ತೂ ನೋಡಲೇಬಾರದು, ಈ ತಪ್ಪುಗಳನ್ನು ಮಾಡಲೇಬಾರದು. ಆ ವಸ್ತುಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಓಂ ಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ. ನಮ್ಮ ಮುಂಜಾನೆ ಶುಭವಾಗಿದ್ದರೆ ನಾವು ಇಡೀ ದಿನ ಪೂರ್ತಿ ಶುಭವಾಗಿ ಇರುತ್ತೇವೆ ಅಲ್ವಾ? ಎಷ್ಟೋ ಧಾರ್ಮಿಕ ಗುರುಗಳು ಮತ್ತು ಧಾರ್ಮಿಕ ಗ್ರಂಥಗಳು ಕೂಡ ನಮ್ಮ ಮುಂಜಾನೆ ನಾವು ಯಾವಾಗಲೂ ಸಕಾರಾತ್ಮಕ ರೀತಿಯಲ್ಲಿ ಪ್ರಾರಂಭವನ್ನು ಮಾಡಬೇಕು, ಇಡೀ ದಿನ ನಾವು ಸಕಾರಾತ್ಮಕತೆಯಿಂದ ಇರುತ್ತೇವೆ ಎಂದು ಹೇಳಲಾಗುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ವಸ್ತುವನ್ನು ಮೊದಲು ನೋಡಲೇಬಾರದು. ಅದು ಯಾವುದೆಂದರೆ ನಿಂತ ಗಡಿಯಾರ ಬಂದಾಗಿರುವಂಥ ಗಡಿಯಾರನ ನೀವು ಯಾವತ್ತೂ ನೋಡಲೇಬಾರದು. ಬೆಳಿಗ್ಗೆ ಎದ್ದ ತಕ್ಷಣ ನಿಂತ ಗಡಿಯಾರನ್ನು ನೋಡುವುದು ನಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಆರಂಭವಾಗುವುದೇ ಎಂದು ಅರ್ಥ. ನೀವು ಒಂದು ವೇಳೆ ಈ ರೀತಿಯಾದ ನಿಂತ ಗಡಿಯಾರವನ್ನು ನೀವು ನೋಡಿದ್ದಾದರೆ ಈ ತಪ್ಪು ನಿಮ್ಮ ಇಡೀ ದಿನವನ್ನು ಹಾಳು ಮಾಡುತ್ತದೆ ಮತ್ತು ಮನೆಯಲ್ಲಿ ಪ್ರಮುಖ ವಾಸ್ತು ದೋಷಗಳನ್ನು ಕೂಡ ಸೃಷ್ಟಿ ಮಾಡುತ್ತದೆ ಅಂತೆ. ಆದ್ದರಿಂದ ನೀವು ಮನೆಯಲ್ಲಿ ಎಂದಿಗೂ ನಿಂತ ಗಡಿಯಾರವನ್ನು ಇಟ್ಟುಕೊಳ್ಳಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ವೇಳೆ ಈ ರೀತಿಯಾಗಿರುವಂಥ ನಿಂತ ಗಡಿಯಾರವನ್ನು ನೀವು ನೋಡಿದ್ದೇ ಆದರೆ ನಿಮ್ಮ ಇಡೀ ದಿನ ನೀವು ಮಂಕಾಗಿರ್ತೀರಾ, ಯಾವ ಕೆಲಸಗಳು ಕೂಡ ಮುಂದೆ ಸಾಗುವುದಿಲ್ಲ. ಹಾಗಾಗಿ ಈ ರೀತಿಯಾಗಿ ನೀವು ನಿಂತಿರುವ ಗಡಿಯಾರವನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ. ಇನ್ನು ಎರಡನೇದಾಗಿ ಪೊರಕೆ ಮತ್ತು ಕಸದ ಬುಟ್ಟಿ. ಒಂದು ವೇಳೆ ನೀವು ಬೆಳಿಗ್ಗೆ ಎದ್ದಾಕ್ಷಣ ನಿಮ್ಮ ಕಣ್ಣಿಗೆ ಕಸದ ಬುಟ್ಟಿ ಮತ್ತು ಪೊರಕೆ ಕಾಣಿಸಿದ್ರೆ ಆ ಇಡೀ ದಿನ ಪೂರ್ತಿ ನಿಮ್ಮದು ಲಾಸ್ ಆಗುವುದು. ಯಾಕಂದರೆ ನೀವು ಕಸದ ಬುಟ್ಟಿ ಮತ್ತು ಕಸಬರ್ಗಿಯನ್ನು ನೋಡಿದ್ರಿಂದ ನಿಮಗೆ ಅದು ಉತ್ತಮ ದಿನವಾಗಿರುವುದಿಲ್ಲ. ನೀವು ಕಸದ ಬುಟ್ಟಿ ಮತ್ತು ಪೊರಕೆಯನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕಾಣಿಸಿದ ಹಾಗೆ ಬೇರೆ ಕಡೆ ಇಟ್ಟು ಮಲಗಿ. ನೀವು ಒಂದು ವೇಳೆ ಎದ್ದ ತಕ್ಷಣ ಈ ಪೊರಕೆ ಮತ್ತು ಕಸದ ಬುಟ್ಟಿಯನ್ನು ನೋಡದೇ ಇದ್ದರೆ ನಿಮಗೆ ಅದು ಉತ್ತಮವಾಗಿರುವಂಥ ದಿನವಾಗಿರುವುದು. ಇನ್ನು ಮೂರನೇದಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿಯಾದಂಥ ಕ್ರೂರವಾಗಿರುವಂಥ ಫೋಟೋಗಳನ್ನು ನೀವು ಯಾವತ್ತೂ ನೋಡಲೇಬಾರದು. ನೀವು ನಿಮ್ಮ ಮನೆಯಲ್ಲಿ ಇಂಥ ಫೋಟೋಗಳನ್ನು ಇಡಲೇಬೇಡಿ. ಮನೆಯಲ್ಲಿ ಅಂತಹ ಯಾವುದೇ ಕಲಾಕೃತಿ ಇದ್ದರೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನೋಡುವ ತಪ್ಪನ್ನು ಮಾಡಬೇಡಿ. ಇದು ನಿಮಗೆ ದಿನಪೂರ್ತಿ ಒತ್ತಡ ಮತ್ತು ಕಿರಿಕಿರಿ, ಅಶಾಂತಿ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು. ದಿನಪೂರ್ತಿ ಕೆಟ್ಟ ದಿನವಾಗಿ ನಿಮಗೆ ಭಾಸವಾಗುವುದು. ಆದ್ದರಿಂದ ಆದಷ್ಟು ನೀವು ಇಂಥ ಕ್ರೂರವಾಗಿರುವಂಥ ಫೋಟೋಗಳನ್ನು ಯಾವತ್ತೂ ಮನೆಯಲ್ಲಿ ಇಡಬೇಡಿ. ಇನ್ನು ನಾಲ್ಕನೆಯದಾಗಿ ದಯವಿಟ್ಟು ಮನೆಯಲ್ಲಿ ನೀವು ಬೆಳಿಗ್ಗೆ ಈ ರೀತಿಯಾಗಿರುವಂಥ ಮುಸುರೆ ಪಾತ್ರೆಗಳನ್ನು ಯಾವತ್ತೂ ಇಡಲೇಬೇಡಿ. ಆದಷ್ಟು ರಾತ್ರಿಯ ವೇಳೆ ನೀವು ಈ ಮುಸುರೆ ಪಾತ್ರೆಗಳನ್ನು ಕ್ಲೀನ್ ಮಾಡಿ ಇಡಿ. ನೀವು ರಾತ್ರಿ ಇಡೀ ಈ ರೀತಿಯಾದಂಥ ಮುಸುರೆ ಪಾತ್ರೆಗಳನ್ನು ಇಡೋದ್ರಿಂದ ಲಕ್ಷ್ಮೀ ದೇವಿಗೆ ಬಹಳನೇ ಕೋಪ ಬರುವುದು ಮತ್ತು ಅವಳು ಅಂಥ ಮನೆಯಲ್ಲಿ ಯಾವತ್ತೂ ನೆಲೆಸುವುದಿಲ್ಲ. ಇದರಿಂದ ನೀವು ನಿಮ್ಮ ಹಣವನ್ನು ಕೂಡ ಕಳೆದುಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಹಣ ನಿಲ್ಲುವುದಿಲ್ಲ ಎಂದು ಹೇಳಲಾಗಿದೆ. ಇದು ಧಾರ್ಮಿಕ ನಂಬಿಕೆ ಕೂಡ ಆಗಿದೆ. ಇದಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ರೀತಿಯಾದಂಥ ಮುಸುರೆ ಪಾತ್ರೆಗಳನ್ನು ನೋಡಿದರೆ ಸಾಕು, ನಿಮ್ಮ ಜೀವನ ಹಾಳಾಗುತ್ತದೆ. ಆ ದಿನ ನೀವು ದಿನಪೂರ್ತಿ ಅದೇನೋ ತೊಂದರೆಯಲ್ಲೇ ಕಳೆದು ಹೋಗುತ್ತದೆ ಎಂದು ಹೇಳಲಾಗಿದೆ. ಇನ್ನು ಐದನೇದಾಗಿ ಇದು ಬಹಳ ಮುಖ್ಯವಾಗಿದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳುತ್ತೀರಿ. ಹಾಗೆ ನೋಡಿಕೊಳ್ಳುವುದು ತಪ್ಪು. ನೀವು ಮೊದಲು ಮುಖವನ್ನು ತೊಳೆದು ನಂತರ ಕನ್ನಡಿಯಲ್ಲಿ ಮುಖವನ್ನು ನೋಡಬೇಕಂತೆ, ಇಲ್ಲದಿದ್ದರೆ ದರಿದ್ರ ಅಂಟುವುದಂತೆ. ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡುವುದು ಯಾವಾಗೋ ನಿಷೇಧಿಸಲಾಗಿದೆ. ಏಕೆಂದರೆ ರಾತ್ರಿ ಮಲಗಿದ ನಂತರ ವ್ಯಕ್ತಿಯು ತೊಂದರೆಗೆ ಒಳಗಾಗುತ್ತಾನೆ. ಮಲಗಿ ನೀವು ಎದ್ದಾಗ ನಿಮ್ಮ ಮುಖದಲ್ಲಿ ನಕಾರಾತ್ಮಕತೆ ಇರುತ್ತದೆ. ಆದ್ದರಿಂದ ನೀವು ಮುಖ ತೊಳೆದ ನಂತರವೇ ಕನ್ನಡಿಯಲ್ಲಿ ಮುಖವನ್ನು ನೋಡಬೇಕು ಎಂದು ಹೇಳಲಾಗಿದೆ. ಮುಖ ತೊಳೆದ ಕನ್ನಡಿಯಲ್ಲಿ ಮುಖವನ್ನು ನೋಡಲೇ ಹೋಗಬೇಡಿ, ಇದರಿಂದ ದರಿದ್ರ ಅಂಟುವುದಂತೂ ನಿಜ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ನೀವು ಮುಖ ತೊಳೆದು ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳಿ. ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.